ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಲಾಕಂದ್ ಅನ್ನೋ ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಒಮ್ಮೆ ನೋಡೋಣ. ಪನ್ನೀರು, ಹಾಲಿನ ಪುಡಿ, ಕಂಡೆನ್ಸ್ ಮಿಲ್ಕು, ಏಲಕ್ಕಿ ಪೌಡರು, ಹಾಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಪನ್ನೀರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡು ತುರಿದಿಟ್ಕೊಂಡಿದ್ದೆ. ತುಂಬ ಬೇಗ ಆಗುತ್ತೆ ಈ ಸ್ವೀಟು. ಒಂದೇ 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೋತೀನಿ ಪನ್ನೀರ್ನ. ಲೋ ಇಂದ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಹಾಲಿನ ಪುಡಿ ತೊಗೊಂಡಿದ್ದೆ, 1/4 ಕಪ್ ಅಷ್ಟು ತೊಗೊಂಡಿದ್ದೆ ಅಷ್ಟೇ. ಅದನ್ನ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿವಾಗ ಪನ್ನೀರ್ನ ತುರಿದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ಸ್ವೀಟ್ನ. ತುರಿಯೋ ಬದಲು ಪೌಡ್ರ್ ಥರ ಅಂದರೆ ಕೈಯಿಂದನೇ ಪುಡಿ ಪುಡಿ ಮಾಡಿ ಮತ್ತೆ ಈ ರೀತಿ ಮಾಡ್ಕೋಬಹುದು. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಸ್ವೀಟ್ನ. ಒಂದು 1/2 ಅವರ್ ಒಳಗಡೆನೆ ಈ ಸ್ವೀಟ್ ರೆಡಿ ಆಗಿಬಿಡತ್ತೆ. ಇವಾಗ ಪನ್ನೀರು ಮತ್ತು ಹಾಲಿನ ಪುಡಿ ನೀಟಾಗಿ ಬೆತ್ಕೊಂಡಿದೆ. ನಾನಿವಾಗ ಕಂಡೆನ್ಸ್ ಮಿಲ್ಕ್ ಇಟ್ಕೊಂಡಿದ್ದೀನಿ ನೋಡಿ, ಇದನ್ನು ಹಾಕೋತಾ ಇದ್ದೀನಿ. 100 ಗ್ರಾಮ್ ಅಷ್ಟು ಕಂಡೆನ್ಸ್ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ಬೇಕಾದ್ರೆ ಸಕ್ಕರೆ ಕೂಡ ಹಾಕೋಬೋದು ನಾವು. ಇನ್ನೊಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು, ರೆಡಿ ಇರುತ್ತೆ. ಇವಾಗ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗ ರೆಡಿ ಇದೆ. ನಾನು ಒಂದು ಪಾತ್ರೆಗೆ ಬಟರ್ ಪೇಪರು ಹಾಗೆ ಒಂಚೂರು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ರೆಡಿ ಇದೆ ನೋಡಿ, ಇವಾಗ ನೀಟಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡಬಹುದು ಈ ಸ್ವೀಟ್ನ, ಏನೂ ಕಷ್ಟ ಇಲ್ಲ ಮಾಡೋಕ್ಕೆ. ಒಂದು 15-20 ನಿಮಿಷ ಬಿಟ್ಟರೆ ತಣ್ಣಗಾಗಿರುತ್ತೆ. ಆಮೇಲಿಂದ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ವಲ್ಪ ಪಿಸ್ತಾನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಮೇಲೆ ಈ ರೀತಿ ಹಾಕ್ತಾ ಇದ್ದೀನಿ. ಪಿಸ್ತಾ, ಬಾದಾಮು ಎಲ್ಲ ಹಾಕ್ಬೋದು. ರೋಸ್ ಪೆಟಲ್ಸ್ ಇದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಬೋದು, ಚೆನ್ನಾಗಿರುತ್ತೆ ನೋಡೋಕೆ ಕೂಡ. ಇದನ್ನು ಇವಾಗ ನಾನು ಬೇಗ ತಣ್ಣಗಾಗಬೇಕು ಅಂದರೆ ಒಂದು 15-20 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗ ತಣ್ಣಗಾಗುತ್ತೆ ನೋಡಿ. ಇವಾಗ ಕಲಾಕಂದ್ ರೆಡಿ ಆಗಿದೆ. ನಾನು ಬೇಗ ತಣ್ಣಗಾಗ್ಲಿ ಅಂತ ಒಂದು 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಶೇಪಲ್ಲಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನೀವು ಕೂಡ ಇನ್ಸ್ಟೆಂಟಾಗಿ ಪನ್ನೀರಿಂದ ಕಲಾಕಂದ್ನ ಮಾಡ್ಕೊಂಡು ನೋಡಿ. ಈ ರೀತಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.